ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, 2011ರ 17ನೇ ಸಾರ್ಕ್ ಶೃಂಗಸಭೆ ಎಲ್ಲಿ ನಡೆಯಿತು? ಮಾಲ್ಡೀವ್ಸ್. ಎರಡನೇ ಪ್ರಶ್ನೆ, ಕಪ್ಪು ವಜ್ರ ಎಂದು ಖ್ಯಾತಿ ಪಡೆದ ಕಲ್ಲಿದ್ದಲಿನ ಒಂದು ರೂಪ ಲಿಗ್ನೈಟ್. ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಅಧಿಕೃತವಾಗಿ ಎಂದು ಅಸ್ತಿತ್ವಕ್ಕೆ ಬಂದಿತು? 1945. ನಾಲ್ಕನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ರಾಜನಿರ್ದೇಶಕ ತತ್ವಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಐರ್ಲೆಂಡ್. ಐದನೇ ಪ್ರಶ್ನೆ, ಕೇಪ್ ಆಫ್ ಗುಡ್ ಹೋಪ್ ಎಲ್ಲಿದೆ? ಆಫ್ರಿಕಾ. ಆರನೇ ಪ್ರಶ್ನೆ, ಯುನಿಕ್ ಐಡೆಂಟಿಫಿಕೇಶನ್ ಆಧಾರಿತ ಆಫ್ ಇಂಡಿಯಾ ಇದರ ಚೇರ್ಪರ್ಸನ್ ಆಗಿ ಯಾರು ನೇಮಕ ಮಾಡಲಾಗಿದೆ? ನಂದನ ನೀಲಕಣಿ. ಏಳನೇ ಪ್ರಶ್ನೆ, ಜಪಾನ್ ಪಾರ್ಲಿಮೆಂಟ್ ಅನ್ನು ಏನೆಂದು ಕರೆಯುತ್ತಾರೆ? ಡಯಟ್. ಎಂಟನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಈಗ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? 11. ಒಂಬತ್ತನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ? ನಾಗಾಲ್ಯಾಂಡ್. ಹತ್ತನೇ ಪ್ರಶ್ನೆ, ಕಾದಂಬರಿಯನ್ನು ಬರೆದವರು ಯಾರು? ಬಾಣಭಟ್ಟ. 11ನೇ ಪ್ರಶ್ನೆ, ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟವರು? ವಿಶ್ವಾಮಿತ್ರ. 12ನೇ ಪ್ರಶ್ನೆ, ಗಲಿವರ್ಸ್ ಟ್ರಾವೆಲ್ಸ್ ಪುಸ್ತಕವನ್ನು ಬರೆದವರು ಯಾರು? ಜೊನಾಥನ್ ಸ್ವಿಫ್ಟ್. 13ನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಗಳಿಸಿದ ಖ್ಯಾತ ಕನ್ನಡಿಗ ಯಾರು? ಸರ್ ಸಿ ವಿ ರಾಮನ್. 14ನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ರಂಗದ ಬ್ಯಾಂಕ್ ಯಾವುದು? ಭಾರತೀಯ ಸ್ಟೇಟ್ ಬ್ಯಾಂಕ್. 15ನೇ ಪ್ರಶ್ನೆ, ಋತುಗಳು ಯಾವುದರಿಂದ ಉಂಟಾಗುತ್ತದೆ? ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಣ. 16ನೇ ಪ್ರಶ್ನೆ, ಮೈಸೂರು ಜಿಲ್ಲೆಯ ಸೋಮನಾಥಪುರ ದೇವಾಲಯವನ್ನು ಯಾವ ವಾಸ್ತುಶಿಲ್ಪೀಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ? ಹೊಯ್ಸಳರು. 17ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕೇಂದ್ರ ವಿಶ್ವವಿದ್ಯಾನಿಲಯ ಎಲ್ಲಿದೆ? ಗುಲ್ಬರ್ಗಾ. 18ನೇ ಪ್ರಶ್ನೆ, ಪಂಚಾಯತ್ ರಾಜ್ನ 3 ಹಂತದ ಪದ್ಧತಿಯ ಅತ್ಯಂತ ಮೇಲ್ದರ್ಜೆಯಲ್ಲಿರುವ ಸಂಸ್ಥೆ ಯಾವುದು? ಜಿಲ್ಲಾ ಪರಿಷತ್. 19ನೇ ಪ್ರಶ್ನೆ, ಮಾನವ ದೇಹದಲ್ಲಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮೂಲತಃ ಯಾವುದನ್ನು ನಿರ್ವಹಿಸುತ್ತದೆ? ಆಮ್ಲಜನಕ ರವಾನೆ. 20ನೇ ಪ್ರಶ್ನೆ, ಭಾರತದಲ್ಲಿ ಸಂವಿಧಾನದಲ್ಲಿ ನಮೂದಿಸಲಾದ ಮೂಲಭೂತ ಹಕ್ಕುಗಳ ಸಂರಕ್ಷಕರು ಯಾರು? ಸರ್ವೋಚ್ಚ ನ್ಯಾಯಾಲಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.